ಕ್ಷೇತ್ವಾರಾಶ್ರಮೇಶ್ವರ ಪ್ರೀತ್ಯರ್ಥಂ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಳ್ಳಿ. ಆಯಿತಾ? ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಳ್ಳಿ. ಎಡಗೈಯಲ್ಲಿ ಅಕ್ಷತೆ ಹೂವನ್ನು ಹಾಕಿ ಬಲಗೈಯಲ್ಲಿ ಮುಚ್ಚಿಟ್ಕೊಳ್ಳಿ. ಎಲ್ಲ ಕುಂತಲ್ಲೇ ಮನಸ್ಸಲ್ಲಿ ಸಂಕಲ್ಪಗಳನ್ನು ಮಾಡ್ಕೊಳ್ಳಿ. ಆಯಿತಾ? ಗುರುಪಾದ ಪೂಜೆ ನಡೀತಾ ಇದೆ. ನೀವು ಕುಂತಲ್ಲೇ ನಿಮ್ಮ ಸಂಕಲ್ಪವನ್ನು ನೀವು ಮಾಡಿದಾಗ ಇಲ್ಲಿ ಪೂಜೆ ಮಾಡಿರುವಂಥದ್ದು ಯಾವ ಇದೆಯೋ ನಿಮಗೂ ಸಲ್ಲತ್ತೆ. ಅವಾಗ ಬಲಗೈಯಲ್ಲಿ ಮುಚ್ಚಿಟ್ಕೊಳ್ಳಿ. ಸಹ ಕುಟುಂಬಾನಾಂ ಸಹ ಪರಿವಾರಾಣಾಂ ಕ್ಷೇಮಸ್ಥೈರ್ಯ ವೀರ್ಯ ವಿಜಯ ಆಯುಷ್ಯ ಆನಂದ ಆರೋಗ್ಯ ಪ್ರಾಪ್ತ್ಯರ್ಥಂ ಶ್ರೀ ಗುರುದೇವತಾ ಪೂರ್ಣ ಅನುಗ್ರಹ ಪ್ರಾಪ್ತ್ಯರ್ಥಂ ಶ್ರೀ ಗುರುಪಾದಕ ಪೂಜಾ ಆರಾಧನಾಖ್ಯಂ ಕರ್ಮ ಕರಿಷ್ಯೆ. ಒಂದು ಉದ್ಧರಣೆ ನೀರು ಹಾಕಿ ಅಲ್ಲೇ ಕರ್ಮ ಕರಿಷ್ಯೆ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಶ್ರೀ ಗುರುಗಣಪತಿ ಕ್ಷೇತ್ರಪಾದಕಾಸ್ತೋಷ್ಪದಿ ಪ್ರಾರ್ಥನಂ ಕರಿಷ್ಯೆ. ನಮೋ ಗುರುಭ್ಯೋ ಗುರುಪಾದಕಾಭ್ಯೋ ನಮಃ ಪರೇಭ್ಯಃ ಪರಪಾದಕಾಭ್ಯಃ ಆಚಾರ್ಯ ಸಿದ್ದೇಶ್ವರ ಪಾದಕಾಭ್ಯೋ ನಮೋಸ್ತು ಲಕ್ಷ್ಮೀಪತಿಪಾದಕಾಭ್ಯಃ ಗಂಗಣಪತಯೇ ನಮಃ ಕ್ಷೇತ್ರಪಾಲಾಯ ನಮಃ ವಾಸ್ತುಪುರುಷಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಹಾಗೆ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಗುರುಗಳ ಪಾದಕ್ಕೆ ಮೇಲೆ ಇಡಬೇಕು. ಆಯಿತಾ? ನಮೋ ಗುರುಭ್ಯೋ ಗುರುಪಾದಕಾಭ್ಯೋ ನಮಃ ಪರೇಭ್ಯಃ ಪರಪಾದಕಾಭ್ಯಃ ಆಚಾರ್ಯ ಸಿದ್ದೇಶ್ವರ ಪಾದಕಾಭ್ಯೋ ನಮೋಸ್ತು ಲಕ್ಷ್ಮೀಪತಿಪಾದಕಾಭ್ಯಃ ಶ್ರೀ ಸದ್ಗುರವೇ ನಮಃ. ಆವಾಹಯಾಮಿ ಗುರುಪಾದಕಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಒಂದು ಉತ್ತರಣೆ ನೀರನ್ನು ಪಾದಕ್ಕೆ ಮೇಲೆ ಹಾಕಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಪಾದಾರವಿಂದಯೋಃ ಪಾದ್ಯಂ ಸಮರ್ಪಯಾಮಿ. ಒಂದು ಉತ್ತರಣೆ ಸಮರ್ಪಯಾಮಿ ಅಂತ ಧ್ಯಾನಂ ಸಮರ್ಪಯಾಮಿ. ಧ್ಯಾನಾನಂತರೇ ಪುನರಾಚರಣೀಯಂ ಸಮರ್ಪಯಾಮಿ. ಹಾಗೆ ಕೈಯಲ್ಲಿ ನೀರು ಹಾಕ್ಕೊಂಡು ಪಾದವನ್ನು ಚೊಕ್ಕ ಮಾಡ್ಕೊಳ್ಳಿ. ಆಪೋಷ್ಟಾಯೋಪಸ್ಥಾನೋಜ್ಜೇತಧಾನ ಮಹೇರಣಾಯ ಚಕ್ಷತೆ ಯೋಗಶ್ಯವತಮೋರತಸ್ತಸ್ಯ ಪಾದಯತೇನಃ ಕುಶಲೀರಿವ ಮಾತರಃ ತಸ್ಮಾ ಅರಂಗಮಾಮಭೋಜಸ್ಯ ಕ್ಷಯಾಯ ಜನ್ಮತಃ ಆಪೋಜಯಥಾಚನಃ ಅಲಾವಕರ್ಷಣ ಸ್ನಾನಂ ಸಮರ್ಪಯಾಮಿ. ಅತ ಮಹಾಭಿಷೇಕ ಸ್ನಾನಂ ಕರಿಷ್ಯೆ. ಒಂದು ಉತ್ತರಣೆ ನೀರನ್ನು ಪಾದದ ಮೇಲೆ ಹಾಕ್ತಾ ಬಿಡಿ. ಆಯಿತಾ? ತಚ್ಛಯ್ಯೋರಾವಣೀಮಹೇ ಗಾತುಂ ಕೃಷ್ಣಾಯ ಗಾತುಂ ಕೃಷ್ಣಪತಯೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂಜಿಗಾತೇಶಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿಃ. ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾದ ಸರ್ವಂ ವಿಶ್ವತೋ ಕೃತ್ವಾ ಅತ್ಯತಿಷ್ಠದ್ದಶಾಂಕುಲಂ. ಪಾದಕ್ಕೆ ಮೇಲೆ ಮತ್ತು ಪಾದದ ಮೇಲೆ ನೀರು ಹಾಕ್ತಾ ಹೊರಗೆ ಮಂತ್ರ ಮುಗಿಯುವವರೆಗೂ ಹಾಕಿ. ತತ್ಪುರುಷಂ ಯದದುಃ ಕಪಿದಾಪ್ಯಕಲ್ಪಯನ್ ಮುಖಂ ಕಿಮಸ್ಯ ಕೋ ಬಾಹು ಕಾಪೂರೂಪಾದಾಕ್ಷೇತೆ ಬ್ರಾಹ್ಮಣೋऽಸ್ಯ ಮುಖಮಾಸೀತ್ ಬಾಹುರಾಜನ್ಯಃ ಪೂರ್ವರಸ್ಯ ವೈಶ್ಯಃ ಅಸ್ಯಾಂ ಶೂದ್ರೋಪಜಾಯತ ಚಂದ್ರಮಾಮನಸೋ ಜಾತಃ ಚಕ್ಷೋಃ ಸೂರ್ಯೋ ಪ್ರಜಾಯತ ಮುಖಾದಿಂದಷ್ಟಾಗ್ನಿಶ್ಚ ಪ್ರಾಣಾತ್ವಾಜಾಯತ ನಾಭ್ಯಾಂ ಆಸೀನಂತರಿಕ್ಷಂ ಶ್ರೇಷ್ಠೋऽಪ್ಯೋಸ್ಮಾತ್ತಃ ಪದ್ಭ್ಯಾಂ ಸರ್ಕಾರಿ
अष्टोत्तरशतनां पूजां करिष्ये। शम्भो मूर्तिश्चरति भुवने शङ्कराचार्यरूपा ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्याभिलक्ष्यम् एकं नित्यं विमलमचलम् सर्वधी साक्षिभूतं भावातीतं त्रिगुणरहितं सद्गुरुं तन्नमामि। भावाद्वैतं सदा कुर्यात् क्रियाद्वैतं न कर्हिचित् अद्वैतं त्रिषु लोकेषु नाद्वैतं गुरुणा अष्टोत्तरशतनामावलिः स्टार्टिंगಲ್ಲಿ ಓಂ ಅಂತ ಹೇಳಿ ಓಂ ಸದ್ಗುರವೇ ನಮಃ ಓಂ ಅಹೇತುಕದಯಾ ಸಿಂಧವೇ ನಮಃ ಓಂ ಅಚಲ ಪ್ರತಿಷ್ಠಾಯ ನಮಃ ಓಂ ಅದ್ಯಾಶ್ರಮಿಣೇ ನಮಃ ಓಂ ಅಲಂಬಿನೇ ನಮಃ ಓಂ ಅಧ್ಯಾತ್ಮನಿತ್ಯಾಯ ನಮಃ ಓಂ ಅನುಪಮಾಯ ನಮಃ ಓಂ
योगक्षेमाय नमः ॐ निरहङ्काराय नमः ॐ निराशिने नमः ॐ निराश्रयाय नमः ॐ निर्लोभाय नमः ॐ निर्विकाराय नमः ॐ निष्कामाय नमः ॐ निष्क्रोधाय नमः ॐ निस्पृहाय नमः ॐ निर्मोहाय नमः ॐ निर्मलाय नमः ॐ पूर्वभाषिणे नमः ॐ प्रियभाषिणे नमः ॐ पण्डिताय नमः ॐ प्रसन्नचेतसे नमः ॐ प्रमाणप्रवर्तकाय नमः ॐ ब्रह्मात्मविदे नमः ॐ ब्रह्मात्मनिष्ठाय नमः ब्रह्मकर्मसमाधये नमः ॐ ब्रह्मपरायणाय नमः मुक्तिमुक्तिप्रदात्रे नमः ॐ मनीषिणे नमः ॐ महावाक्य उपदेशकर्ते नमः ॐ महात्मने नमः मृदुभाषिणे नमः ॐ मौनिने नमः ॐ यतचित्ताय नमः यदुच्चाराभसन्तुष्टाय नमः ॐ युक्ताय नमः ॐ योगसन्न्यस्तकर्मणे नमः ॐ रागद्वेषविवर्जिताय नमः ॐ विदिताखिलशास्त्राय नमः ॐ विमन्त्रराय नमः ॐ व्यरतायिने नमः ॐ विरक्ताय नमः ॐ विकवते नमः ॐ शरणागतवत्सलाय नमः ॐ शान्ताय नमः ॐ शिष्यप्रियाय नमः ॐ शुचये नमः ॐ शुभाशुभपरित्यागिने नमः ॐ श्रद्धावते नमः ॐ सत्यव्रताय नमः ॐ समाय नमः समानाधिकवर्जिताय नमः ॐ समाहितचित्ताय नमः सर्वभूतैते रताय नमः ॐ सर्वसङ्कल्पसन्न्यासिने नमः ॐ सर्वारम्भपरित्यागिने नमः ॐ साङ्ख्ययोगविचक्षणाय नमः सिद्धाय नमः ॐ सुहृदे नमः ॐ सूक्ष्मबुद्धये नमः ॐ सम्प्रदायविदे नमः ॐ संयतेन्द्रियाय नमः ॐ स्थिरबुद्धये नमः ॐ मितभाषिणे नमः ॐ सद्गुरु श्रीदयानन्दस्वामिने नमः ॐ सद्गुरु चिद्रूपानन्दस्वामिने नमः नमो श्रीगुरुष्टोत्तरशतनामावलिः सम्पूर्णम् नामपूजनं समर्पयामि। नमो स्कन्दाय सहस्रमूर्तये सहस्रपादाश्रोतारे सहस्राण्ये पुरुषाय सहस्रमूर्तये नमः। वनस्पतिरसोत्पन्नो यथाभ्यो प्रोक्तः आग्रे सर्वदेवानां भोगोऽयं प्रतिविद्यमानः भोगप्रदो भगवन्तं
ಸ್ವಾಮಿಯವರಿಗೆ ಪಾದಪೂಜೆಯನ್ನ ಮಾಡಿದ್ದೀವಿ. ಎಲ್ಲರೂ ಕೂತಲ್ಲೇ ಒಂದು ನಮಸ್ಕಾರವನ್ನ ಮಾಡಿ. ಪಾದಪೂಜೆಯನ್ನು ಮಾಡಿದಂತಹ ಎಲ್ಲ ದಂಪತಿಗಳಿಗೂ ಅನಂತ ಧನ್ಯವಾದಗಳು. ಪೂಜ್ಯ ಸ್ವಾಮೀಜಿ ಚಿದ್ರೂಪಾನಂದ ಸರಸ್ವತಿಯವರ ಪರಿಚಯವನ್ನು ಮಾಡಿಕೊಡುವಂತಹ ಪುಣ್ಯಶಾಲಿ ಶ್ರೀಮತಿ ಸುಮಾ ಸುರೇಶ್ ಅವರು.